ಏಕೆ? ಅಲ್ಲ ಅದೇನೋ ಕುಡಿಸ್ತೀನಿ ಅಂದ್ಯಲ್ಲ ಅಲ್ಲಿ. ಗೈಸ್, ನಾವಿವಾಗ ಪಟಾಂಗ್ ಬೀಚ್ಗೆ ಹೋಗ್ತಾ ಇದ್ದೀವಿ ನ್ಯೂ ಇಯರ್ ಸೆಲೆಬ್ರೇಷನ್ಗೋಸ್ಕರ. ತುಂಬ ಚೆನ್ನಾಗಿರುತ್ತಂತಲ್ಲಿ. ಹಾಗೆ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ನಾನು ವರುಣ್ಗೆ ಹೇಳ್ತಾ ಇದ್ದೀನಿ ರೆಂಟೆಡ್ ಸ್ಕೂಟಿ ತೊಗೊಳ್ಳೋಣ ಈಗಲೇ ಅಂತ. ವರುಣ್ ಬೇಡ ಅಂತೀಯಾರೆ. ಹೆಂಗೆ ಅವರು ನೋಡೋಣ, ಅಲ್ಲಿ ಪ್ರೈಸ್ ಮೇಲೆ ಡಿಪೆಂಡೆನ್ಸಿ. ಈ ಸೀಸನಲ್ಲಿ ತುಂಬ ಪ್ರೈಸ್ ಮಾಡಿ ಹೇಳ್ತಾರೆ. ಗೈಸ್, ನ್ಯೂ ಇಯರ್ ಸೀಸನ್ ಅಲ್ವಾ, ತುಂಬಾ ಕಾಸ್ಟ್ಲಿ ಇದೆ ಥೈಲ್ಯಾಂಡು. ಅಲ್ಲ ಚಾಕ್ಲೇಟ್ಸು ಏಕೆ? ಅಲ್ಲ ಅದೇನೋ ಕುಡಿಸ್ತೀನಿ ಅಂದ್ಯಲ್ಲ ಅಲ್ಲಿ. ಅಲ್ಲೋ ಅದೇನೋ ಚಾಕ್ಲೇಟಿಂದೇನೋ ಇಲ್ವಾ ಇಲ್ಲಿ? ಅದು ಚಾಕ್ಲೇಟ್ ಇದು ಇದಾ? ಗೈಸ್, ನಾವು ವಾಟರ್ ಪ್ರೂಫ್ ಬ್ಯಾಗ್ನ ತಗೊಂಡಿದ್ದೀವಿ. ಒಳಗಡೆ ಎಷ್ಟು ಬಾತು ಗೊತ್ತಿಲ್ಲ. ಚೆನ್ನಾಗಿದೆಲ್ಲ. ಗೈಸ್, ನಾವು ಫುಕೆಟ್ಗೆ ಈವ್ನಿಂಗ್ ಬಂದಿದ್ದು. ನನ್ನ ಹಿಂದಿನ ವ್ಲಾಗ್ ನೀವು ನೋಡಿದರೆ ನಿಮಗೆ ಗೊತ್ತಿರುತ್ತೆ ಹೇಗೆಲ್ಲ ಬಂದ್ವಿ ಅಂತ. ಸೊ ನಾವು ಹಾಗೆ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ 1.5 hour ಟೈಮ್ ಇದೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಥೈಲ್ಯಾಂಡ್ ಟೈಮಿಂಗ್ಸ್ ಪ್ರಕಾರ. ಈ ಸೆಲೆಬ್ರೇಷನ್ ವೈಬ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್? ಅಲ್ಲಿ ನೋಡಿ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಇನ್ನೂ ಟೈಮ್ ಇದೆ. ನಾವು ಸ್ಟ್ರೀಟಲ್ಲೇ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಪರ್ಟಿಕ್ಯುಲರ್ ಇಲ್ಲಿ ಪಟಾಂಗ್ ಬೀಚಲ್ಲಿ ಕಂಪ್ಲೀಟಾಗಿ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ನ್ಯೂ ಇಯರ್. ಅದಕ್ಕೋಸ್ಕರ ನಾವು ಥೈಲ್ಯಾಂಡ್ಗೆ ಹೋದರೆ ಫುಕೆಟ್ಗೆ ಹೋಗೋಣ ಅಂತ ಡಿಸೈಡ್ ಆಗಿ ಫುಕೆಟಿಗೆ ಬಂದಿದ್ದು. ಆ್ಯಕ್ಚುಲಿ ಫಸ್ಟ್ ನಮಗೆ ಸ್ಟಾರ್ಟಿಂಗಲ್ಲಿ ಪ್ಲ್ಯಾನಿಂಗ್ ಇದ್ದಿದ್ದು ಬ್ಯಾಂಕಾಕಿಗೆ ಹೋಗೋಣ ಅಂತ. ಬಟ್ ಆಮೇಲೆ ನಾವು ಫುಕೆಟ್ ಪಟಾಂಗ್ ಬೀಚ್ ಡಿಸೈಡ್ ಮಾಡಿದ್ವಿ. ಗೈಸ್, ನಾವು ಪಟಾಂಗ್ ಬೀಚಲ್ಲಿ ಕುತ್ಕೊಂಡಿದ್ದೀವಿ. ಇನ್ನೂ 1 hour ಇದೆ ನ್ಯೂ ಇಯರ್ ಸ್ಟಾರ್ಟ್ ಆಗೋದಕ್ಕೆ. ಅಂದರೆ ಥೈಲ್ಯಾಂಡ್ ಟೈಮ್ ಪ್ರಕಾರ ಥೈಲ್ಯಾಂಡ್ ಮುಂದಿದ್ದಾರೆ, ನಮ್ಮ ಇಂಡಿಯಾ ಸ್ವಲ್ಪ 1.5 hour ಇಲ್ಲ 1.25 ಗಂಟೆ ಅಲ್ಲ. ಸೊ ಇಲ್ಲಿ ನ್ಯೂ ಇಯರ್ ಫಸ್ಟ್ ಆಗುತ್ತೆ, ಆಮೇಲೆ ಇಂಡಿಯಾ ಟೈಮ್ ಪ್ರಕಾರ ಆಮೇಲೆ ಆಗುತ್ತೆ. ಸೊ ಟೋಟಲಿ ನಾವು 2 ಸಲ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತೀವಿ ಅಲ್ಲ. ಟೋಟಲಿ ನಾವು 2 ಸಲ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತೀವಿ. ಒಂದು ಥೈಲ್ಯಾಂಡ್ ಟೈಮ್ ಪ್ರಕಾರ, ಇನ್ನೊಂದು ಇಂಡಿಯನ್ ಟೈಮ್. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಕೂತಿದ್ದೀನಿ. ಇನ್ನೂ ಟೈಮ್ ಇದೆ ನ್ಯೂ ಇಯರ್ ಸೆಲೆಬ್ರೇಷನ್ ಆಗೋದಕ್ಕೆ. ಸೊ ವೇಟ್ ಮಾಡ್ತಾ ಇದ್ದೀವಿ. New year, new hopes, new beginnings. Happy New Year, guys!
Year to all my YouTube family. ಸೊ ಗೈಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗ್ತೀನಿ. ಬಾಯ್. ಹ್ಯಾಪಿ ನ್ಯೂ ಇಯರ್.